Hello students, welcome to our YouTube channel. This is Rupeshar. So we are studying about algebraic expression concepts. In last videos, we have studied about the basic symbols and algebra's definition. Correct alva? So algebra ಅಂದ್ರೆ ಏನು ಅಂತ ನೋಡಿದ್ವಿ, ವೇರಿಯಬಲ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು, ಆ ಸಿಂಬಲ್ಸ್ ಗಳನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಡಿಫೈನ್ ಮಾಡೋಣ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಸರ್? ಸೊ ಏನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ? ಸೊ ಏನು ಡಿಫೈನ್ ಮಾಡಬಹುದು? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ combinations of variables and constants okay na. So it's a combination of variable and constants anta helbodu with some operations like plus ಅಥವಾ ಮೈನಸ್ ಅಥವಾ ಇಂಟು ಅಥವಾ ಡಿವಿಷನ್. ಸೊ ಈ ಯಾವುದಾದ್ರೂ ಆಪರೇಷನ್ ಇನ್ ಮಿಡಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನಂತ ಡಿಫೈನ್ ಮಾಡಬಹುದು ಅಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ಸ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ in between them. So we are using some symbols like plus, minus, into, division. ಯಾವ್ದಾದ್ರೂ ಸಿಂಬಲ್ಸ್ ಯೂಸ್ ಮಾಡಿ. ಸೊ ಯಾವ್ದಾದ್ರು ಪ್ಲಸ್ ಆರು ತಗೋಬಹುದು, ಮೈನಸ್ ಆರು ತಗೋಬಹುದು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆರು ತಗೊಳ್ಳಿ, ಡಿವಿಷನ್ ಸಿಂಬಲ್ ಆರು ತಗೊಳ್ಳಿ. ಸೊ ಈ ಸಿಂಬಲ್ಗಳನ್ನ ಸೊ ಯಾವ್ದಾದ್ರು ಎರಡು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ಸ್ ಮಧ್ಯೆ ನೋಡಿ, ಈಗ ಎಕ್ಸ್ ಮತ್ತೆ 1 ಅಂತ ತಗೋತೀನಿ. ಸೊ ಈ ಎರಡು, ಇದೊಂದು ವೇರಿಯಬಲ್, ಇದೊಂದು ಕಾನ್ಸ್ಟೆಂಟ್. ಸೊ ಈ ನಂಬರ್ಗಳ ಮಧ್ಯೆ ಅಥವಾ ಈ ಸಿಂಬಲ್ಗಳ ಮಧ್ಯೆ ಪ್ಲಸ್ ಆರ್ ಮೈನಸ್ ಆಪರೇಷನ್ಸ್ ನ ಹಾಕ್ತೀನಿ. ಎಕ್ಸ್ ಪ್ಲಸ್ 1 ನೋಡಿ, ವೈ ಮೈನಸ್ 2, ಝೆಡ್ ಮೈನಸ್ 3. ಸೊ ಎಕ್ಸ್ ಪ್ಲಸ್ 2, ಎಕ್ಸ್ ಡಿವೈಡಿಂಗ್ ಬೈ 2, ಸೊ ವೈ ಇಂಟು 2. ಸೊ ಈ ರೀತಿ ಬರಿತಾ ಹೋಗೋದು. ಇವನ್ನೆಲ್ಲ ಏನಂತ ಕರಿತೀವಿ? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ಸ್ ವಿತ್ ಸಮ್ ಆಪರೇಷನ್ಸ್ ಲೈಕ್ ಪ್ಲಸ್ ಆರ್ ಮೈನಸ್ ಆರ್ ಇಂಟು ಆರ್ ಡಿವಿಷನ್. ಸೊ ಈ ಸಿಂಬಲ್ಸ್ ಗಳನ್ನ ಇನ್ ಬಿಟ್ವೀನ್ ದಮ್ ಯೂಸ್ ಮಾಡಿಕೊಂಡು ಸೊ ನಾವು ಆ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ನ ಕಂಬೈನ್ ಮಾಡೋದನ್ನೇ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಯ್ತು ಸರ್. ಸೊ ಟರ್ಮ್ ಅನ್ನೋ ಪದ ಏನು? ಟರ್ಮ್ ಅಂದ್ರೆ ಏನು? ಸೊ ಟರ್ಮ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಸರ್? ಕರೆಕ್ಟ್ ಅಲ್ವಾ? ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಆಯ್ತು. ಸೊ ಟರ್ಮ್ಸ್ ಅಂದ್ರೆ ಏನು? ಸೊ ಟರ್ಮ್ ಈಸ್ ಎ ಸೆವರಲ್ ಪಾರ್ಟ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಟರ್ಮ್ ಅನ್ನೋದು ಇಟ್ಸ್ ಎ several parts of algebraic expressions. So it's a several parts of algebraic expressions which are separated by addition symbol or subtraction symbol. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಸಿಂಬಲ್ ಮುಖಾಂತರ ಸೊ ಕೆಲವೊಂದು ಪಾರ್ಟ್ಸ್ ನ ಸಪರೇಟ್ ಮಾಡ್ತಾ ಇದೀವಲ್ಲ, ಆ ಪಾರ್ಟ್ಸ್ ನ ನಾವೇಂತ ಕರಿತೀವಿ? ಪ್ರತಿಯೊಂದು ಪಾರ್ಟ್ ನ ಟರ್ಮ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಎಕ್ಸ್ಪ್ರೆಷನ್ ಇದೆ, ಎಕ್ಸ್ ಪ್ಲಸ್ 1 ಅಂತ ಇದೆ. ಸೊ ಎಕ್ಸ್ ಅನ್ನೋದು ಒಂದು ಟರ್ಮ್, 1 ಅನ್ನೋದು ಒಂದು ಟರ್ಮ್. ಅವೆರಡು ಟರ್ಮ್ ನ ನಾನೇನ್ ಮಾಡ್ತಾ ಇದೀನಿ? ಪ್ಲಸ್ ಇಂದ ಡಿವೈಡ್ ಮಾಡ್ತಾ ಇದೀನಿ. ವೈ ಮೈನಸ್ 2 ಅಂತ ಇದೆ. ಸೊ ವೈ ಅನ್ನೋದು ಒಂದು ಟರ್ಮ್, 2 ಅನ್ನೋದು ಒಂದು ಟರ್ಮ್. ಆ ಟರ್ಮ್ ನ ನಾವು ಯಾವ್ದ್ರಿಂದ ಸ್ಪ್ಲಿಟ್ ಮಾಡ್ತಾ ಇದೀನಿ? ಮೈನಸ್ ಅನ್ನೋದ್ರಿಂದ ಸ್ಪ್ಲಿಟ್ ಮಾಡ್ತಾ ಇದೀನಿ. ಸೊ ಅದನ್ನೇ ನಾವು ಇಲ್ಲಿ ಹೇಳ್ತಾ ಇದೀವಿ ಟರ್ಮ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಸೊ ಇಟ್ಸ್ ಎ ಸೆವರಲ್ ಪಾರ್ಟ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ವಿಚ್ ಆರ್ ಸಪರೇಟೆಡ್ ಬೈ ಪ್ಲಸ್ ಆರ್ ಮೈನಸ್, ಪ್ಲಸ್ ಸಿಂಬಲ್ ಅಥವಾ ಮೈನಸ್ ಸಿಂಬಲ್ ಇಂದ. ಸೊ ವೇರಿಯಬಲ್ಸ್ ನ ಕಾನ್ಸ್ಟೆಂಟ್ ನ ಸಪರೇಟ್ ಮಾಡೋದೇ ನಾವೇಂತ ಕರಿತೀವಿ? ಸೊ ಟರ್ಮ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಟರ್ಮ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಯು ಆರ್ ಫ್ಯಾಮಿಲಿಯರ್ ವಿತ್ ದಟ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಟೈಪ್ಸ್ ನೋಡ್ತಾವ. ವಾಟ್ ಆರ್ ದ ಟೈಪ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ನೋಡ್ತಾವ. ಥ್ಯಾಂಕ್ ಯು.